ಎಲ್ರಿಗೂ ನಮಸ್ಕಾರ. ನಾನು ಸ್ವರೂಪ, ಬಿನ್ನಿಸ್ಟನ್ ಗಾರ್ಡನ್ ಬೆಂಗಳೂರಿಂದ. ನಮ್ಮೂರು ಬಂದು ಸಕಲೇಶ್ಪುರ. ನಾನಿವತ್ತು ಎಲ್ಲ ಅಮೂಲ್ ಕನ್ನಡ ಲೈವ್ ಫೇಸ್ಬುಕ್ ಚಾನಲಿಗೆ ಸ್ವಾಗತ. ಎಲ್ರಿಗೂ ಯಾರ್ಯಾರು ಲೈವ್ ಬಂದಿದ್ದೀರಾ, ಬರ್ತಾ ಇದ್ದೀರಾ, ಎಲ್ರಿಗೂ ಹಾಯ್. ಇವತ್ತು ನಾನೊಂದು ಸ್ನ್ಯಾಕ್ಸ್ ಅಂತ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಡಿಫ್ರೆಂಟಾಗಿದೆ. ನಾನು ಟ್ರೈ ಮಾಡಿದ್ದು ಮನೇಲೆ. ಹೊರಗಡೆ ತಿಂದಿದ್ದೀವಿ, ಆದರೆ ಮನೆಯಲ್ಲೇ ಹೇಗೆ ಅದನ್ನ ಮಾಡ್ಬೋದು ಅಂತೇಳಿ ಟ್ರೈ ಮಾಡಿದ್ದೀನಿ. ನೋಡಿ ಹೇಗೆ ಬರುತ್ತೆ. ಮತ್ತು ಯಾರ್ಯಾರು ಇವಾಗ ನೋಡೋಕ್ಕಾಗಿಲ್ಲ ಅಂದರೆ ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲಲ್ಲಿ ಇದ್ದೇ ಇರುತ್ತೆ, ಪೇಜಲ್ಲಿ ನೋಡಿ ಮಾಡಿ. ಹಾಗೆ ಯಾರಾದರೂ ಲೈವ್ ಬಂದರೆ ಹಾಯ್. ನಮಗೆ ಈ ಆಪರ್ಚುನಿಟಿ ಕೊಡ್ತೀರಾ ಅಮೂಲ್ ಕನ್ನಡ ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇವಾಗ ಶುರು ಮಾಡೋಣ. ನಾನು ಮಾಡ್ತಾ ಇರೋದು ರೆಸಿಪಿ ನೇಮ್ ಬಂದು ಪನ್ನೀರ್ ಅವಕಾಡೋ ಟ್ಯಾಕೋ ಅಂತ. ನೀವೆಲ್ಲಾದರೂ ಟ್ಯಾಕೋಸ್ ತಿಂದಿರ್ತೀರ. ನಾನು ತಿಂದಿರೋದು ಡಾಮಿನೋಸ್, ಈಗ ಆಚೆ ಹೋದಾಗ ತಿಂದಿದ್ದೀನಿ. ಅದು ಹೇಗೆ ಮಾಡ್ತಾರೋ ಏನೋ, ಹೆಂಗೆ ಪಿಜ್ಜಾ ಎಲ್ಲ ಹೇಗಿದ್ದಿತ್ತೋ ಅದೇ ಥರ ಅಂದ್ಕೊಂಡಿದ್ದೆ. ಆದರೆ ಈಸಿಯಾಗೆ ಮನೇಲಿ ಮಾಡ್ಬೋದು. ಟ್ರೈ ಮಾಡಿದ್ದೀನಿ. ಅಂದರೆ ಟ್ರೈ ಮಾಡಿರೋದು ಕರೆಕ್ಟಾಗಿ ಇದರಲ್ಲಿ ಏನು ಮಾಡಿರಲಿಲ್ಲ. ಈಗ ಚಪಾತಿ ಮಿಕ್ಕಿದ್ರೆ, ರೋಟಿ ಉಳಿದಿದ್ರೆ ಅದ್ರ ಮೇಲೆ ಹಾಕಿ ಟ್ರೈ ಮಾಡಿದ್ದೆ. ಇವತ್ತು ಅದನ್ನು ಕರೆಕ್ಟಾಗಿ ಹೇಗೆ ಅದು ಬೇಸೆಲ್ಲ ಮಾಡ್ಕೊಂಡು ಮಾಡೋದು ಅಂತೇಳಿ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸೋಣ ಅಂತ. ಹಾಗೆಯೇ ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನು ಅಮೂಲ್ ಪ್ರಾಡಕ್ಟ್ ಯೂಸ್ ಮಾಡಿ ಅದನ್ನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಅಮೂಲ್ ಬಟರ್ ಬೇಕು, ಅಮೂಲ್ ಪನ್ನೀರ್ ಬೇಕು, ಚೀಸ್ ಬೇಕು, ಕರ್ಡ್ ಬೇಕು. ಹಾಗೆ ಇದು ಕಲಸಿಟ್ಟಿದ್ದೀನಿ ಚಪಾತಿ, ಗೋಧಿ ಮತ್ತು ಮೈದಾದ್ದು ಬೇಸಿಗೋಸ್ಕರ. ಇದು ಪನ್ನೀರ್ನ ಚಿಕ್ಕದಾಗಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಗಾರ್ಲಿಕ್ಕು, ಮತ್ತು ಇದು ಕೊತ್ತಂಬರಿ ಸೊಪ್ಪು, ಮತ್ತು ಕಾರ್ನ್, ಆನಿಯನ್ನು ಮತ್ತು ಟೊಮೆಟೊ ಕೆಳಗಡೆ ಇದೆ, ಟೊಮೆಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅವಕಾಡೋ, ಮತ್ತು ಇನ್ನೆಲ್ಲ ಮಸಾಲೆಗಳು ಸ್ವಲ್ಪ ಬೇಕು, ಸಾಲ್ಟ್ ಅದು ಇದು ಹೇಳ್ತಾ ಹೋಗ್ತೀನಿ ಏನೇನು ಮಾಡಬೇಕು ಅಂತ. ಮೊದಲನೇದಾಗಿ ಇವಾಗ ಬನ್ನಿ, ಅಮೂಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಾನು ಪನ್ನೀರ್ ಅವಕಾಡೋ ಟ್ಯಾಕೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಫಸ್ಟು ನಾವು ಪನ್ನೀರ್ನ ನೆನೆಸಿಟ್ಕೊಳ್ಳೋಣ. ಮೊದಲನೇದಾಗಿ ಚಾಪ್ ಮಾಡಿರೋ ಪನ್ನೀರ್ ತೊಗೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು, ಹಾಗೆ 1 ಸ್ಪೂನಷ್ಟು ಕರ್ಡ್ ಬೇಕಾಗುತ್ತೆ. ಹಾಗೆ ಇದಕ್ಕೆ ನಾನು ಇದು ಪೆರಿ ಪೆರಿ ಮಸಾಲ, ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ, ಸೊ ಹಾಗಾಗಿ ಇದನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಆರಿಗ್ಯಾನೋ, ಹಾಗೆ ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಅವಕಾಡೋ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೆ, ಇದಕ್ಕೆ ಟ್ರೈ ಮಾಡೋಣ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಹಾಗೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಯಾಕೆಂದರೆ ಪೆರಿ ಪೆರಿ ಮಸಾಲನೇ ಸ್ವಲ್ಪ ಖಾರ ಇರುತ್ತೆ. ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಹಾಕಿದ್ದೀನಿ. ಬ್ಲ್ಯಾಕ್ ಸಾಲ್ಟು ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ.
ಬೇಕು ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕೊಬೋದು. ತುಂಬ ಇದಕ್ಕೆ ಐಟಮ್ ಹಾಕೋದಿದೆ, ನನಗೂ ಮರ್ತೋಗುತ್ತೆ ಅಂತ ಎಲ್ಲ ನೆನಪು ಮಾಡಿ, ಯಾಕೆಂದರೆ ಲೈವ್ ಆಗಿರೋದ್ರಿಂದ ಇವಾಗ ಕಟ್ ಮಾಡ್ಕೊಂಡು ಮಾಡೋದು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಇವಾಗ ರೆಡಿಯಾಗಿದೆ. ಇದನ್ನು ಸೈಡ್ಗೆ ಇಡೋಣ. ಇದು ಸೈಡಲ್ಲಿರಲಿ. ಇವಾಗ ನಾನು ಅದಕ್ಕೆ ಬೇಕಾಗಿರೋ ಇದನ್ನು ರೆಡಿ ಮಾಡ್ಕೊತೀನಿ, ಬೇಸ್ನ. ಇದೊಂದು 5 ಮಿನಿಟ್ಸ್ ಇಲ್ಲಿದ್ರೆ ಸಾಕು, ನಾವೇನು ಬೇಸ್ ಮಾಡ್ಕೊತೀವಿ ಅಷ್ಟೊತ್ತು. ನಾನು ಇದು ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಒಂದು 10 ನಿಮಿಷದ ಮುಂಚೆ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ. ಇದನ್ನು ಚಿಕ್ಕ ಚಿಕ್ಕದು, ಚಪಾತಿ ಎಷ್ಟು ಬೇಡ, ಅದಕ್ಕಿಂತ ಪೂರಿ ಅಷ್ಟು ಚಿಕ್ಕದು ತೊಗೊಳ್ಳಿ. ನೀವು ತಿಂದಿರೋರಿಗೆ ಗೊತ್ತಿರುತ್ತೆ, ಅದು ಇಷ್ಟೇ ಸೈಜ್ ಇರುತ್ತೆ. ಅದೇ ಪೂರಿ ಅಷ್ಟೇ ತೊಗೊಂಬಿಡಿ, ಪೂರಿ ಎಷ್ಟು ಆಗುತ್ತೆ. ಇದನ್ನು ಪನ್ನೀರ್ನ ನೀವು ಮಿಕ್ಸ್ ಮಾಡ್ಕೊಂಡು ಚಿಕ್ಕದಾಗಿ ತುರ್ಕೊಂಡು ಅದನ್ನು ಇದ್ರ ಮೇಲೇ ಇದು ಮಾಡ್ಬೋದು, ಸ್ಟಫ್ ಮಾಡ್ಬೋದು, ಬೇಯಿಸೋದಕ್ಕೆ ಒಟ್ಟಿಗೆ ಹಾಕ್ಬಿಡ್ಬೋದು. ಅದು ಒಂದು ಟೈಪು. ನಾನು ಬೇಡ ಅಂತ ಕ್ಯೂಬ್ಸ್ ಮಾಡ್ಕೊಂಡಿದ್ದೀನಿ. ಇದು ಹಾಫ್ ಬೆಂದರೆ ಸಾಕು, ಜಾಸ್ತಿ ಬೇಡ. ನೀವು ಮನೇಲೇನಾದರೂ ಚಪಾತಿ ರೋಟಿ ಈ ಥರ ಮಿಕ್ಕಿದ್ರೆ ಉಳಿದಿದ್ರೆ ಅದರಲ್ಲಿ ಟ್ರೈ ಮಾಡ್ಬೋದು, ಮಸಾಲೆ ಎಲ್ಲ ಇದೆ ಹಾಕಿ. ಇದು ಫುಲ್ ಬೇಯೋದು ಬೇಡ, ಹಾಫ್ ಬೆಂದರೆ ಸಾಕು, ಮತ್ತೆ ಬೇಯಿಸೋಕ್ಕಿದೆ. ನೋಡಿ, ಇಷ್ಟು ಬೆಂದರೆ ಸಾಕು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಅಡುಗೆ. ನಾನು ಇವಾಗ 3 ಮಾಡಿ ತೋರಿಸ್ತೀನಿ. ಅವಕಾಡೋ ಅಂತ ಇವಾಗ ಸೀಸನ್ನು, ಏನೇನು ಬೇಕೋ ಮಾಡ್ಬೋದು. ಈ ಮಾರ್ಕೆಟಲ್ಲೂ ಸಿಗ್ತಾ ಇದೆ 150 ರೂಪೀಸಿಗೆಲ್ಲ ಪರ್ kg. ಕ್ಲಿಯರಾಗಿ ಕೇಳಿಸ್ತಾ ಇದೆ ನನ್ನ ವಾಯ್ಸ್ ಎಲ್ಲ. ನೋಡಿ, ಇದು ಸಾಕು, ಆಯಿತು.
ಇವಾಗ ಸಾಕು ಇದು, ನಾನು ಆಮೇಲೆ ಮಾಡ್ಕೊತೀನಿ ಇದು. ಏಕೆಂದರೆ ಲೈವ್ ಆಗಿರೋದ್ರಿಂದ ಬೇಗ ಬೇಗವನ್ನು ಮಾಡಬೇಕು, ಟೈಮು ಜಾಸ್ತಿ ತಗೊಳ್ಳೋ ಆಗಿಲ್ಲ. ಇವಾಗ ಇದನ್ನು ಎತ್ತಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ಮೂರು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಬಾಂಡ್ಲಿ ಇದು ತಗೊಂಡಿದ್ದೀನಿ, ಕಡಾಯಿ. ಇದಕ್ಕೆ ಇವಾಗ ಸ್ವಲ್ಪ ಪನ್ನೀರ್ನ ಮಾಡ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ಮಿನಿಟ್ಸ್ ಸಾಕು. ನೋಡಿ, ಬಟರ್ ಹಾಕ್ತಾಯಿದ್ದೀನಿ, ಅಮೂಲ್ ಬಟರು. ನೀವು ಬೇಕಿದ್ರೆ ಪನ್ನೀರ್ನ ಫ್ರೈ ಮಾಡಲ್ಲ, ಹಾಗೆ ಹಾಕ್ತೀನಿ ಅಂದ್ರೂ ನಡೆಯುತ್ತೆ. ಮತ್ತೆ ಒಂದ್ಸರಿ ಬೇಯಿಸೋದ್ರಿಂದ ಆಗುತ್ತೆ ಅದು. ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಗಾರ್ಲಿಕ್ನ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ನೋಡಿ ಗಾರ್ಲಿಕ್ ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೆ ಚಿಕ್ಕದಾಗಿ ಹಚ್ಚಿರೋ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಮೊನ್ನೆ ಜಾನ್ಸಿ ಆಂಟಿ ಕಮೆಂಟ್ ಮಾಡಿದ್ದೀರಾ, ಅದು ಹಸ್ಬೆಂಡ್ ವಿಡಿಯೋ ಹಿಡಿದಿದ್ರು, ಅವ್ರು ಏನೋ ಹೇಳಿಲ್ಲ. ನಾನು ಆಮೇಲೆ ಕಮೆಂಟ್ಸ್ನ ನೋಡಿದೆ. ಅವರು ಫಸ್ಟ್ ಟೈಮು ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು, ಮತ್ತೆ ಬೇಯಿಸೋದ್ರಿಂದ ಏನು ಬೇಡ. ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿದೆ. ಬಟರ್ ಜೊತೆ ಗಾರ್ಲಿಕ್ ಫ್ರೈ ಆಯಿತು. ಆಗಿದೆ. ಇದಕ್ಕೆ ಒಂದು 2 ಹನಿಯಷ್ಟು ಲೆಮನ್ನ ಹಿಂಡ್ತಾ ಇದ್ದೀನಿ. ಎಲ್ಲ ಚಾಪ್ ಮಾಡಿ ಇಟ್ಕೊಂಡೆ, ತುಂಬ ಐಟಮ್ ಹಾಕೋದಿದೆ, ಸೊ ಲೇಟು ಆಗುತ್ತೆ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಎಲ್ಲ ನೆನೆಸಿಟ್ರೆ ಗೊತ್ತಾಗಲ್ಲ ಅಂತಲೇ ಹಾಗೆ ಇಟ್ಕೊಂಡೆ, ತೋರಿಸೋಣ ಅಂತಲೇ. ಸ್ವಲ್ಪ 1-2-3 ಮಿನಿಟ್ಸ್ ಫ್ರೈ ಆದರೆ ಸಾಕು. ಬಟರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಇವಳನ್ನು ವಿಡಿಯೋ ಹಿಡಿಯಬೇಕಲ್ಲ, ತುಂಬ ಹೊತ್ತು ಟೈಮ್ ಆದರೂ ಅವಳಿಗೂ ಕಷ್ಟ.
ಆಗಿದೆ ಇದು. ಸಾಕು ಇಷ್ಟ ಆದರೆ. ಇವಾಗ ಒಂದು ಡಿಪ್ಪಿಗೆ ಒಂದು ಇದನ್ನ ರೆಡಿ ಮಾಡ್ಕೊತೀನಿ. ಡಿಪ್ನ ಮಾಡೋದು, ಮೊಸರು ಹಾಕ್ಕೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಅದಷ್ಟೊತ್ತಿಗೆ ಆರುತ್ತೆ ಪನ್ನೀರು. ಆಮೇಲೆ ಅದಕ್ಕೆ ಸ್ವಲ್ಪ ಪಾಸ್ತಾ ಮತ್ತು ಪಿಜ್ಜಾ ಇದನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಚಿಲ್ಲಿನೂ ಇದೆ, ಖಾರನೂ ಇದೆ, ಸ್ವಲ್ಪ ಸ್ಪೈಸಿಯಾಗಿ. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಇದೀಗ ಮಿಕ್ಸ್ ಮಾಡೋಣ. ಇವಾಗ ಡಿಪ್ ರೆಡಿ ಆಯಿತು. ಅವ್ರದ್ದು ಈ ಏನು ಇದಕ್ಕೆ ಡಿಪ್ ಅಂತಾರೆ, ಇನ್ನೊಂದಕ್ಕೆ ಸಾಸ ಅಂತಾರೆ, ಸಾಸ ನೇಮ್ ಎಲ್ಲ ಗೊತ್ತಿಲ್ಲ. ನಾವು ಮಾತಾಡೋ ಲ್ಯಾಂಗ್ವೇಜ್ ನಮ್ಮದೇ ಬೇರೆ, ಕನ್ನಡದಲ್ಲಿ ಇದೇ ಬೇರೆ. ಇದೀಗ ರೆಡಿಯಾಗಿದೆ. ನೀವು ಬೇಕು ಅಂದರೆ ಟೊಮೆಟೊ ಕೆಚಪ್ಪು ಮತ್ತು ಮಯೋನೈಸನ್ನು ಹಾಕೊಬೋದು, ಅದೇ ಎರಡು. ಮೊಸರು ಬೇಡ ಅಂದರೆ. ಇವಾಗ ಇದನ್ನು ಒಂದೊಂದು ಹಾಕ್ಕೊಳ್ಳೋಣ. ಫಸ್ಟು ಇದನ್ನು ತೆಕ್ಕಂತೀನಿ, ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದು ತವಾನ ಬಿಸಿ ಆಗೋದಕ್ಕೆ ಇಡ್ತೀನಿ. ನೀವು ಏರ್ ಫ್ರೈಯರಲ್ಲಿ ಕೂಡ ಮಾಡ್ಬೋದು, ನಾನು ತವಾದಲ್ಲೇ ಮಾಡಿ ತೋರಿಸ್ತಿದ್ದೀನಿ. ಏರ್ ಫ್ರೈಯರಲ್ಲಿ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಆದರೆ ಎಲ್ಲರ ಮನೇಲಿ ಏರ್ ಫ್ರೈಯರು ಕಷ್ಟ. ಸೊ ಹಾಗಾಗಿ ಇದರಲ್ಲೇ ತೋರಿಸ್ತಾ ಇದ್ದೀನಿ. ಫಸ್ಟು ಇದನ್ನ ಸ್ಪ್ರೆಡ್ ಮಾಡೋಣ, ಡಿಪ್ನ ನಾವು ಮಾಡ್ಕೊಂಡಿರೋದು. ನಾವು ಮಾಡ್ತಾ ಇರೋ ನೇಮ್ ಹೇಳು ರಾಜ್ವಿಕಾ, ನೆನಪಿದೆಯಾ? ಟ್ಯಾಕೋಸ್. ಇದಾಗಿದೆ. ಈಗ ಇದ್ರ ಮೇಲೆ ಇದಾನಲ್ಲಿದೆ ಸ್ಟವು. ಇದ್ರ ಮೇಲೆ ಈಗ ಪನ್ನೀರ್ನ ಹಾಕೋಣ. ಹಾಫಿಗೆ ಹಾಕಿ ಇದಕ್ಕಿವಾಗ ಸ್ವಲ್ಪ ಚೀಸ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ಹಾಕ್ಕೊಳ್ಳಿ. ಮಕ್ಕಳಿದ್ರೆ ತಿಂತಾರೆ, ತುಂಬ ಇಷ್ಟ ಆಗುತ್ತೆ ಅವರಿಗೆ. ಚೀಸ್ನ ಹಾಕ್ತಾ ಇದ್ದೀನಿ. ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಇದನ್ನು ಫೋಲ್ಡ್ ಮಾಡಬೇಕು. ಈ ಥರ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಬಟರ್ ಹಾಕಿ, ಒಂದು ಸ್ಪೂನ್ ಕೊಡಮ್ಮ, ಸ್ವಲ್ಪ ಬಟರ್ನ ಹಾಕೋಣ. ಈಗ ಒಂದೇ ಸರಿ ನಮ್ಮದು ತವದಲ್ಲಿ 3 ಆಗುತ್ತೆ.
ದುಡ್ದಿರೋದ್ರಿಂದ. ಇದನ್ನು ಇವಾಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಬಟರಲ್ಲಿ. ಇವಾಗ ಇನ್ನೊಂದು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಸೇಮ್ ಪ್ರೊಸೀಜರ್. ಇದು ಫಸ್ಟ್ ಹಾಕಿ ಡಿಪ್ನ ಇದೆಲ್ಲ ಅಲ್ಲಿ ನೋಡಿದಾಗ ನಾವು ಆಚೆ ಹೋಗಿ ಎಲ್ಲಿ ಶಾಪಲ್ಲಿ ತಿಂತೀವಿ, ಏನೇನೋ ಹಾಕ್ಬಿಟ್ಟಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತೀವಿ. ಎಲ್ಲ ಮನೇಲಿರೋ ಐಟಮಲ್ಲಿ ಮಾಡ್ಬೋದು ಆರಾಮಾಗಿ. ಒಂದಕ್ಕೆ ಏನಿಲ್ಲ ಅಂದರೂ 150 120 ತೊಗೊತಾರೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಅದು ನಾನು ಪನ್ನೀರ್ನ ಹಾಫ್ ಯೂಸ್ ಮಾಡಿದ್ದೀನಿ ಅಷ್ಟೇ. 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೆ, ಅಮೂಲ್ ಪನ್ನೀರು. ಅದರಲ್ಲಿ 100 ಗ್ರಾಮ್ ಅಷ್ಟೇ ಯೂಸ್ ಆಗಿದೆ. ಒಂದು ಚಿಕ್ಕ ಕ್ಯಾಪ್ಸಿಕಮ್ ಯೂಸ್ ಆಗಿದೆ. ಇವಾಗ ಇದಾಗಿದೆ. ಇದಕ್ಕೆ ಈಗ ಚೀಸ್ ಹಾಕ್ತೀನಿ. ಏಕೆಂದರೆ ನಮ್ಮ ಮಗಳಿಗೆ ಭಾರಿ ಇಷ್ಟ ಚೀಸು, ರಾಜ್ವಿಕಾಗೆ. ಸೊ ಹಾಗಾಗಿ ಇದನ್ನು ಹಾಫ್ ಆಗಿದೆ, ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಬಟರ್ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇಡ್ತಾ ಇದ್ದೀನಿ, ರೋಸ್ಟ್ ಆಗಲಿ. ಇವಾಗ ಇನ್ನೊಂದು ಮಾಡ್ಕೊಂಡ್ಬಿಡ್ತೀನಿ. ನಾನು ಪನ್ನೀರ್ದು ಮಾಡಿದ್ದು ಕರೆಕ್ಟಾಗಿದೆ, 3ಕ್ಕೆ ಆಗ್ತಾ ಇದೆ. ಟೈಮ್ ಇವತ್ತು ಜಾಸ್ತಿ ತೊಗೊತಾ ಇದೆ. ಹಾಕ್ಬಿಡ್ತೀನಿ ಫುಲ್ಲು. ಅದು ಫ್ರೈ ಆಗ್ತಾ ಇದೆ. ಇದನ್ನು ಹಾಫ್ ಫೋಲ್ಡ್ ಮಾಡಿಬಿಟ್ಟು ಪ್ರೆಸ್ ಮಾಡಿ, ಸೊ ಬಟರ್ ಜೊತೆ ಇದನ್ನು ಸ್ವಲ್ಪ ಹಾಕೋಣ. ಇದು ಸ್ವಲ್ಪ ಸ್ಲೋ ಇದರಲ್ಲಿ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಅದಕ್ಕೆ ಇನ್ನೊಂದು ಏನು ಸಾಲ್ಸನ ಹೇಳ್ತಾರೆ, ಅದನ್ನು ಮಾಡ್ತೀನಿ. ಅದು ನಮ್ಮ ಲ್ಯಾಂಗ್ವೇಜಲ್ಲಿ ಬಂದು ಸ್ಯಾಂಡ್ವಿಜ್ಜಿಗೆ ಹಾಕೋ ಒಳಗಡೆ ಇದು. ಸೊ ಇವಾಗ ಇದು ನೋಡಿ, ಕಾರ್ನ್ ತಗೊಂಡಿದ್ದೀನಿ. ನಿಮಗೆ ಕಾರ್ನ್ ಸ್ವಲ್ಪ ಇದು ಮಾಡೋಣ ಅಂದರೆ ಕ್ಯಾಪ್ಸಿಕಮ್ ಜೊತೆ ಪನ್ನೀರ್ ಜೊತೆ ಹಾಕಿಬಿಡಿ, ಆವಾಗಲೇ ಹಾಗೂ ಆಗುತ್ತೆ. ಇವಾಗ ಇದು ಕಾರ್ನು ಮತ್ತು ಸ್ವಲ್ಪ ಟೊಮೆಟೊ, 1 ಟೊಮೆಟೊ ತಗೊಂಡಿದ್ದೀನಿ, ಆನಿಯನ್ನು, ಇದನ್ನು ನೀವು ಸ್ಯಾಂಡ್ವಿಜ್ಜಿಗೆ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಈ 3. ಈಗ ಅವಕಾಡೊ ಹಾಕೊಳ್ಳೋಣ. ಅವಕಾಡೋನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಸ್ವಲ್ಪ ಡಾರ್ಕ್ ಆಗಿದೆ. ಈಗ ಫ್ರೆಶ್ಶಾಗಿ ಕಟ್ ಮಾಡಿದರೆ ಕರೆಕ್ಟ್ ಇರೋದು. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಲೈವ್ ಅಲ್ವಾ, ಸೊ ಹಾಗಾಗಿ ಇದು ರೋಸ್ಟ್ ಆಗ್ತಾ ಇದೆ. ಈಗ ಇದನ್ನು ಸ್ಲೋಲಿ ಮಗ್ಚಾಕೋಣ, ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಮೇಲೆ ಬಟರ್ ಹಾಕ್ತೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ.
ಇವಾಗ ಇದನ್ನು ಹಾಗೆ ಬೇಯಿಸೋಣ, ಊಟ ಮಾಡಿ. ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದೆಯಾ? ರೆಸ್ಟೋರೆಂಟ್ ನಾವು ಆಚೆ ತಿನ್ನೋ ಇದ್ರ ಸ್ಟೈಲಲ್ಲಿ ಬಂದಿದೆಯಾ? ನೀವು ಇದನ್ನು ಉಳಿದಿರೋ ಚಪಾತಿಲಿ ಕೂಡ ಮಾಡ್ಕೊಬೋದು ಆರಾಮಾಗಿ. ನೋಡಿ ಫ್ರೈ ಆಗಲಿ ಹೀಗೆ ಸ್ಲೋ. ನಾನು ಅಷ್ಟೊತ್ತಿಗೆ ಇದೊಂದು ರೆಡಿ ಮಾಡ್ಕೊತೀನಿ. ಇದಕ್ಕೆ ಇವಾಗ ಆರಿಗೆನೋ ಹಾಕೋಣ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಆರಿಗೆನೋದು. ಆಮೇಲೆ ಮ್ಯಾಗಿ ಮಸಾಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಚಾಟ್ ಮಸಾಲ ಕೂಡ ಹಾಕೊಳ್ಳಿ. ಇದನ್ನು ಸ್ಯಾಂಡ್ವಿಚ್ಚಿಗೆ ಯೂಸ್ ಮಾಡಿ, ಚೆನ್ನಾಗಿದೆ. ನಮ್ಮ ಮಾವನ ಮಗಳು ಹೇಳ್ಕೊಟ್ಟಿದ್ದು. ಏಕೆಂದರೆ ಊರಲ್ಲಿ ನಮಗೆ ಸಿಕ್ಕಾಬಟ್ಟೆ ಸಿಗುತ್ತೆ ಅವಕಾಡೋ. ಇದಕ್ಕೆ ಸ್ವಲ್ಪ ಲೆಮನ್ನ ಹಿಂಡ್ತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು. ಲೆಮನ್ನು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು, ಏಕೆಂದರೆ ಖಾರಕ್ಕೆ ಏನೂ ಹಾಕಿಲ್ಲ, ಹಾಗಾಗಿ ಒಂದು 1/2 ಸ್ಪೂನ್ ಹಾಕಿದ್ದೀನಿ ಪೆಪ್ಪರ್ ಪೌಡರು. ಸ್ವಲ್ಪ ರೆಡ್ ಚಿಲ್ಲಿ ಪೌಡರು. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಯಾರಾದರೂ ಲೈವ್ ಬಂದ್ರೆ, ಎಲ್ಲ ಹಬ್ಬದ ಟೈಮು, ಹಬ್ಬಕ್ಕೆ ಪ್ರಿಪೇರ್ ಆಗ್ತಾ ಇರ್ತೀರ. ನೋಡಿ 2 ಸೈಡ್ ಕ್ಲೀನಾಗಿ ರೋಸ್ಟ್ ಆಗಿದೆ. ಇವಾಗ ಕೆಳಭಾಗ ಸ್ವಲ್ಪ ರೋಸ್ಟ್ ಆಗಲಿ. ಆಗಿದೆ. ಇದು ಸ್ಟವ್ ಆಫ್ ಮಾಡಿಬಿಡೋಣ. ಇದು ಇವಾಗ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟ್ ತೊಗೊತಾ ಇದ್ದೀನಿ. ಇವಾಗ ಇದ್ರೊಳಗಡೆ ಇದನ್ನ ಫಿಲ್ ಮಾಡಬೇಕು. ನಾವೇನು ಅವಕಾಡೋದು ಹಾಕಿದ್ವಿ ಅದನ್ನು. ಇದು ಇವಾಗ ಆಗಿದೆ. ಪ್ಲೇಟ್ ತೊಗೊಬೇಕಿತ್ತು.
ಓಕೆ, ಇನ್ನೊಂದು ಫಿಲ್ ಮಾಡಿಟ್ಟ ನೋಡಿ. ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿದೆ, ಒಳಗಡೆ ಚೀಸ್ ಕೂಡ ಮೆಲ್ಟ್ ಆಗಿರುತ್ತೆ. ಇದ್ರ ಸಾಲ್ಸಾ ಇದನ್ನು ಫಿಲ್ ಮಾಡ್ತಾ ಇದ್ದೀನಿ. ಅವಕಾಡೋ ಕಾರ್ನು ಎಲ್ಲ ಹಾಕಿದ್ದೀನಿ. ಇವಾಗ ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗಿದೆಯಾ ಟ್ಯಾಕೋಸ್ ನಮ್ಮದು. ರೆಡಿಯಾಗಿದೆ ನೋಡಿ, ಬಿಸಿ ಬಿಸಿಯಾಗಿ ಪನ್ನೀರ್ ಅವಕಾಡೋ ಟ್ಯಾಕೋಸ್ ರೆಡಿಯಾಗಿದೆ. ಹೊರಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿದೆ, ಒಳಗಡೆ ಫಿಲ್ ಮಾಡಿದ್ದೀನಿ ಅವಕಾಡೋದೆಲ್ಲ. ಹೇಗೆ ಮಾಡಿದೆ ಅಂತ ನೀವು ಕೂಡ ನೋಡಿದ್ರಿ. ಇವಾಗ ಸ್ವಲ್ಪ ಅರ್ಧ ಗಂಟೆಗಿಂತ ಜಾಸ್ತಿ ಆಗಿದೆ ಟೈಮು. ಸೊ ನಮಗೆ ಈ ಆಪರ್ಚುನಿಟಿ ಮನೆಯಲ್ಲಿ ಮಾಡಿ ತಿಂತಿದ್ವಿ, ಆದರೆ ಎಲ್ಲರಿಗೂ ತೋರಿಸೋ ಹಾಗೆ ನಮಗೆ ಅವಕಾಶ ಮಾಡಿಕೊಟ್ಟ ಅಮೂಲ್ ಫೇಸ್ಬುಕ್ ಕನ್ನಡ ಲೈವ್ ಚಾನೆಲ್ ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಈ ಅವಕಾಶ ಕೊಟ್ಟ ನಂದಿನಿ ಅವರಿಗೂ ಕೂಡ ಥ್ಯಾಂಕ್ ಯು. ಇದು ನೀವು ನೋಡಿ ಹೇಗೆ ಬಂತು ಮನೇಲಿ ಮಾಡಿ ಹೇಳಿ, ಟ್ರೈ ಮಾಡಿ. ಇದು ಬೇಸಿಲ್ಲ ಅಂದರೂ ಚಪಾತಿಲಿ ಕೂಡ ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಮಾಡ್ಕೊಳ್ಳಿ. ಹತ್ರದಿಂದ ಬಿಸಿ ಇದೆ, ನಾನು ತಿಂದು ತೋರ್ಸೋದಕ್ಕೆ. ಸೊ ನೋಡೋದಕ್ಕೆ ಕಾಣಿಸ್ತಿದೆಯಾ ಟ್ಯಾಕೋ ಟೈಪೇ ಇದೆಯಲ್ಲ, ಟ್ಯಾಕೋನೇ. ಓಕೆ, ಥ್ಯಾಂಕ್ ಯು ಸೋ ಮಚ್.